कल्याण कर्नाटक 371 जे अनुच्छेद कानून संशोधन संघर्ष समिति कर्नाटक के अध्यक्ष साइबण्णा जमादार ने प्रेस हाउस में एक संवाददाता सम्मेलन को संबोधित किया। साइबण्णा जमादार ने कहा कि 13 अगस्त को कलबुर्गी जिले के चिंचोली तालुके में 371 जे कलाम की ज्योति यात्रा का आयोजन किया। सुबह 11 बजे वैजनाथ पाटिल की समाधि से शुरुआत। उन्होंने हैदराबाद कर्नाटक के 7 जिलों में धारा 371 जे के बारे में जागरूकता पैदा करने के लिए 29 अगस्त को बेंगलुरु के फ्रीडम पार्क में एक दिवसीय सांकेतिक धरना देने की जानकारी दी। कैमरामैन पपुराज का कवरेज। विशेषವಾಗಿ ನಾವು 371 ಜೆ ಕಲಂನ ನನ್ನ ಹೆಸರು ಗಾಳಪ್ಪ ಅಂತಿ. ನಾನು ಜಿಲ್ಲಾ ಗೌರವಾಧ್ಯಕ್ಷ ಮತ್ತು ಜಿಲ್ಲಾ ಉಸ್ತುವಾರಿಯಾಗಿ ನಾನು 371 ಒಂದು ಜ್ಯೋತಿ ಯಾತ್ರೆ ಕಾರ್ಯಕ್ರಮ ನಿಮಿತ್ತ ಒಂದು ಪ್ರೆಸ್ ಮೀಟನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲಾ ಸಂಘಟನೆಯ ಒಂದು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಾಯಿಬಣ್ಣ ಜಮಾದಾರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರುತ್ತೇನೆ. ಜೊತೆಗೆ ಬಕ್ಕಪ್ಪ ಬೇಮಳಕಡ ಅವರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸುವನಾಗಿದ್ದೇನೆ. ಅಲ್ಲಿ ಮಾಡಬೇಕು ಅಂತಕ್ಕಂಥದ್ದನ್ನು ಇಟ್ಕೊಂಡಿದ್ದೇವೆ. ಜೊತೆಗೆ ಇದರಿಂದ ಅನೇಕ ಸರ್ಕಾರಿ ನೌಕರಸ್ಥರಾಗಿರ್ಬೋದು ಮತ್ತು ವಿದ್ಯಾರ್ಥಿಗಳಾಗಿರ್ಬೋದು, ಇವರೆಲ್ಲರನ್ನ ಕೂಡಿ, ಜೊತೆಗೆ ಕಂದಾಯ ಇಲಾಖೆ ಆಗಿರ್ಬೋದು, ಎಲ್ಲ ಇಲಾಖೆಗಳಲ್ಲಿ ಏನು ಒಂದು ಗೌರ್ಮೆಂಟ್ ಸರ್ವೆಂಟ್ ಆಗಿದ್ದಾರೆ ಅವರೆಲ್ಲರೂ ಕೂಡ ಉಪಯೋಗ ಆಗುವ ಹಾಗೆ ಸಮರ್ಪಕವಾಗಿ 371 ಜೆ ಜಾರಿಗೆ ಬರಬೇಕು ಅಂತಕ್ಕಂಥ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ನಾವು ಈ ಒಂದು ಜ್ಯೋತಿ ಯಾತ್ರೆ ಹಮ್ಮಿಕೊಂಡಿದ್ದೇವೆ. ಇದರ ಪ್ರಯುಕ್ತವಾಗಿ ನಾವು ಸಂಪೂರ್ಣವಾಗಿ ನಮ್ಮ ಮಧ್ಯದಲ್ಲಿರ್ತಕ್ಕಂಥ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಾಯಿಬಣ್ಣ ಜಮಾದಾರ್ ಅವರು ಇದರ ಬಗ್ಗೆ ತಿಳಿಸ್ತಾರಂತ ನಾನು ಅವರು ಬಿಲ್ಡಿಂಗ್ಗಳದಾವ, PSC ಸೆಂಟರ್ಗಳಲ್ಲಿ ಸಮರ್ಪಕವಾಗಿ ಇಕ್ವಿಪ್ಮೆಂಟ್ಗಳದಾವ. ಇವನ್ನೆಲ್ಲ ಗಮನಿಸಿದಾಗ ಮಂಡಳಿಯ ದುಡ್ಡನ್ನು ಇವತ್ತು ರಾಜಕಾರಣಿಗಳು, ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಇವತ್ತು ಲೂಟಿ ಮಾಡಿ ಇಡೀ ಮಂಡಳಿಯನ್ನು ಸಾಫ್ ಮಾಡುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ಏನಂದರೆ ಇವತ್ತು ಈ ಹಿಂದಿನ ಸರ್ಕಾರ BJP ಸರ್ಕಾರ 40% ಸರ್ಕಾರ ಇದೆ. ಇವತ್ತು ಇವರು ಏನಂತಾರೆ 40% ಚೋರ್ ಸರ್ಕಾರ ಇದೆ ಅಂಥೇಳಿ ಕಾಂಗ್ರೆಸ್ನವರು ಇವತ್ತು ತುತ್ತೂರಿ ಓದುತ್ತಾ ಅಧಿಕಾರಕ್ಕೆ ಬಂದರು. ಬಂದ ಕೂಡಲೇ ನಮ್ಮ ಭಾಗದ ಒಬ್ಬರು ಏನಂದರೆ ನಮ್ಮ ಭಾಗದ ಒಬ್ಬರು ಮಿನಿಸ್ಟರ್ ಮಾನ್ಯ ಪ್ರಿಯಾಂಕ ಖರ್ಗೆ ಅವರು, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ಸಚಿವರು ಏನಂತಾರಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರಗಳನ್ನು ಕೊಡುತ್ತಾ ನಾವು ಕೊನೆಯದಾಗಿ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ 29ನೇ ತಾರೀಕಿಗೆ ಫ್ರೀಡಮ್ ಪಾರ್ಕಲ್ಲಿ ಒಂದು ದಿನದ ಸಾಂಕೇತಿಕ ಧರಣಿಯನ್ನು ಮಾಡಿ ಏನಂದರೆ ಇವತ್ತು ಸರ್ಕಾರದ ಏನು ಹೈದರಾಬಾದ್ ಕರ್ನಾಟಕ ಜನವಿರೋಧಿ ನೀತಿ ಇದೆ, ಆ ನೀತಿಯನ್ನು ಖಂಡಿಸಿ ಒಂದು ದಿನದ ಸಾಂಕೇತಿಕ ಧರಣಿಯನ್ನು ಮಾಡಿ ರಾಜ್ಯಪಾಲರ ಹತ್ರ ನಿಯೋಗ ಕರ್ಕೊಂಡು ಒಯ್ದು ಇವತ್ತು ರಾಜ್ಯಪಾಲರು ಆ್ಯಕ್ಚುಲಿ ಬಂದುಬಿಟ್ಟು ಇವತ್ತು 371 ಜೆನ ಏನು ಅಧಿಕಾರಿ ಯಾರು ಇರ್ತಾರೆ ಅಂದರೆ ನಮ್ಮ ಭಾಗದ ರಾಜ್ಯಪಾಲರು ಇರ್ತಾರೆ. ಅವರೇ ಇದಕ್ಕೆ ಮೇಲುಸ್ತುವಾರಿಯಾಗಿರ್ತಾರೆ. ಅವರು ಇಲ್ಲಿವರೆಗೂ 11 ವರ್ಷ ಇತ್ತು, ಯಾವ ರಾಜ್ಯಪಾಲರು ಕೂಡ ಇಲ್ಲಿವರೆಗೂ ಅದರ ಬಗ್ಗೆ ಕಾಳಜಿನೇ ತಗೊಂಡಿಲ್ಲ. ಆ ಕಾರಣಕ್ಕಾಗಿ ನಾವು ಈ ಬಾರಿ ರಾಜ್ಯಪಾಲರ ಮೂಲಕ ಸರ್ಕಾರಕ್ಕೆ ನೋಟಿಸ್ ಕೊಡಬೇಕು ಮತ್ತು ಈ ಭಾಗಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕಂತೇಳಿ ಒಂದು ದಿನದ ಹೋರಾಟ ಮಾಡ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಇಡೀ ಹೈದರಾಬಾದ್ ಕರ್ನಾಟಕದ ಜನರು, ಅದರಲ್ಲೂ ಬೀದರ್ ಜಿಲ್ಲೆಯ ಪ್ರಗತಿಪರರು, ಹೋರಾಟಗಾರರು, ರೈತರು, ವಿವಿಧ ಪಕ್ಷದವರು ಎಲ್ಲರೂ ಕೂಡ ಈ ಒಂದು ಬೃಹತ್ ಹೋರಾಟದಲ್ಲಿ ಈ ಒಂದು ಜ್ಯೋತಿ ಯಾತ್ರೆಯಲ್ಲಿ ಭಾಗಿಯಾಗಬೇಕು ಮತ್ತು ಎಲ್ಲರೂ ಕೂಡ ತನು ಮನ ಧನದಿಂದ ಸಹಾಯ ಮಾಡಬೇಕು ಅಂಥೇಳಿ ಈ ಮೂಲಕ ನಾವು ಮಾಧ್ಯಮದ ಮೂಲಕ